ಐಪಿಎಲ್ 2025 ಕ್ಲಾಸೆನ್ ಶತಕ ಬೌಲರ್ಗಳ ಅಬ್ಬರಕ್ಕೆ ಕೆಕೆಆರ್ ಧೂಳಿಪಟ. ಹೈದರಾಬಾದ್ಗೆ 110 ರನ್ಗಳ ಭರ್ಜರಿ ಜಯ. ಐಪಿಎಲ್ 2025ರ 68ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆಕೆಆರ್ ವಿರುದ್ಧ ಭರ್ಜರಿ 110 ರನ್ಗಳ ಜಯ ಸಾಧಿಸುವ ಮೂಲಕ ತಮ್ಮ ಅಭಿಯಾನವನ್ನು ಗೆಲುವಿನೊಂದಿಗೆ ಅಂತ್ಯಗೊಳಿಸಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಈ ಪಂದ್ಯ ಎರಡೂ ತಂಡಗಳಿಗೂ ಕೊನೆಯದಾಗಿದ್ದು, ಹೈದರಾಬಾದ್ 7ನೇ ಸ್ಥಾನದೊಂದಿಗೆ ಟೂರ್ನಿ ಮುಗಿಸಿದರೆ ಕೆಕೆಆರ್ 8ನೇ ಸ್ಥಾನಕ್ಕೆ ಕುಸಿಯಿತು. ಹೈದರಾಬಾದ್ನ ಬೃಹತ್ ಮೊತ್ತ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ಆರಂಭದಿಂದಲೇ ಅಬ್ಬರಿಸಿತು. ಪವರ್ ಪ್ಲೇನಲ್ಲೇ 79 ರನ್ ಕಲೆಹಾಕಿದ ತಂಡಕ್ಕೆ ಅಭಿಷೇಕ್ ಶರ್ಮಾ 16 ಎಸೆತಗಳಲ್ಲಿ 32 ರನ್ ಮತ್ತು ಟ್ರಾವಿಸ್ ಹೆಡ್ ಮೊದಲ ವಿಕೆಟ್ಗೆ 92 ರನ್ಗಳ ಜೊತೆಯಾಟ ನೀಡಿದರು. ಅಭಿಷೇಕ್ ನಿರ್ಗಮನದ ನಂತರ ಹೆಡ್ ಮತ್ತು ಹೆನ್ರಿಚ್ ಕ್ಲಾಸೆನ್ ಜೊತೆಗೂಡಿ ಕೆಕೆಆರ್ ಬೌಲರ್ಗಳನ್ನು ಬೆಂಡೆತ್ತಿದರು. ಕೇವಲ 35 ಎಸೆತಗಳಲ್ಲಿ 83 ರನ್ಗಳ ಜೊತೆಯಾಟ ನಡೆಸಿದ ಈ ಜೋಡಿ ಹೈದರಾಬಾದ್ ಬೃಹತ್ ಮೊತ್ತದತ್ತ ಸಾಗಲು ನೆರವಾಯಿತು. ಟ್ರಾವಿಸ್ ಹೆಡ್ 40 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 6 ಸಿಕ್ಸರ್ಗಳ ಸಹಿತ 76 ರನ್ ಗಳಿಸಿ ಔಟಾದರು. ಕ್ಲಾಸೆನ್ ತಮ್ಮ ಅಬ್ಬರವನ್ನು ಮುಂದುವರಿಸಿದರು. ಕೇವಲ 37 ಎಸೆತಗಳಲ್ಲಿ ಸ್ಫೋಟಕ ಶತಕ ಸಿಡಿಸಿದ ಕ್ಲಾಸೆನ್, ಇಶಾನ್ ಕಿಶನ್ 20 ಎಸೆತಗಳಲ್ಲಿ 29 ರನ್ ಜೊತೆಗೂಡಿ 3ನೇ ವಿಕೆಟ್ಗೆ 36 ಎಸೆತಗಳಲ್ಲಿ 83 ರನ್ ಸೇರಿಸಿದರು. ಅಂತಿಮವಾಗಿ ಹೈದರಾಬಾದ್ 278 ರನ್ಗಳ ಬೃಹತ್ ಮೊತ್ತ ಕಲೆಹಾಕಿತು. ಕೆಕೆಆರ್ ಪರ ಸುನಿಲ್ ನರೈನ್ 42 ರನ್ಗಳಿಗೆ 2 ವಿಕೆಟ್ ಪಡೆದರೆ, ವೈಭವ್ ಅರೋರಾ 39 ರನ್ಗಳಿಗೆ 1 ವಿಕೆಟ್ ಪಡೆದರು. ಆದರೆ ಎನ್ರಿಚ್ ನೋಕಿಯಾ 60 ರನ್, ಹರ್ಷಿತ್ ರಾಣಾ 40 ರನ್ ಮತ್ತು ವರುಣ್ ಚಕ್ರವರ್ತಿ 54 ರನ್ ದುಬಾರಿಯಾದರು. ಕೆಕೆಆರ್ ಬ್ಯಾಟಿಂಗ್ ವೈಫಲ್ಯ. 279 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಕೆಕೆಆರ್ಗೆ ನಿರೀಕ್ಷಿತ ಆರಂಭ ಸಿಗಲಿಲ್ಲ. ಸುನಿಲ್ ನರೈನ್ 16 ಎಸೆತಗಳಲ್ಲಿ 31 ರನ್ ಬಿರುಸಿನ ಆರಂಭ ನೀಡಿದರೂ ಉಳಿದ ಬ್ಯಾಟರ್ಗಳು ವಿಫಲರಾದರು. ಕ್ವಿಂಟನ್ ಡಿ ಕಾಕ್ 9 ರನ್ಗೆ, ನಾಯಕ ರಹಾನೆ 15 ರನ್ಗೆ ಮತ್ತು ಅಂಗ್ರಿಸ್ ರಘುವಂಶಿ 14 ರನ್ಗೆ ಔಟಾದರು. ರಿಂಕು ಸಿಂಗ್ ಕೇವಲ 9 ರನ್ ಗಳಿಸಿದರೆ, ಅಪಾಯಕಾರಿ ಬ್ಯಾಟರ್ ಆಂಡ್ರೆ ರಸೆಲ್ 0ಗೆ ಔಟಾದರು. ನಂತರ ಮನೀಶ್ ಪಾಂಡೆ 23 ಎಸೆತಗಳಲ್ಲಿ 37 ರನ್ ಮತ್ತು ಹರ್ಷಿತ್ ರಾಣಾ 21 ಎಸೆತಗಳಲ್ಲಿ 34 ರನ್ 8ನೇ ವಿಕೆಟ್ಗೆ 22 ಎಸೆತಗಳಲ್ಲಿ 52 ರನ್ಗಳ ಜೊತೆಯಾಟವಾಡಿ ತಂಡ 150 ರನ್ಗಳಿಗಿಂತ ಕಡಿಮೆ ಮೊತ್ತಕ್ಕೆ ಆಲೌಟ್ ಆಗುವುದನ್ನು ತಪ್ಪಿಸಿದರು. ಆದರೆ ಕೆಕೆಆರ್ 18.4 ಓವರ್ಗಳಲ್ಲಿ 168 ರನ್ಗಳಿಗೆ ಆಲೌಟ್ ಆಗುವ ಮೂಲಕ 110 ರನ್ಗಳ ಹೀನಾಯ ಸೋಲು ಕಂಡಿತು. ಹೈದರಾಬಾದ್ ಬೌಲರ್ಗಳ ಮಿಂಚು. ಹೈದರಾಬಾದ್ ಪರ ಜಯದೇವ್ ಉನಾದ್ಕಟ್ 24ಕ್ಕೆ 3, ಇಶಾನ್ ಮಾಲಿಂಗ 31ಕ್ಕೆ 3 ಮತ್ತು ಹರ್ಷ್ ದುಬೆ 34ಕ್ಕೆ 3 ತಲಾ 3 ವಿಕೆಟ್ ಪಡೆದು ತಂಡದ ಬೃಹತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ಮಾರಕ ಬೌಲಿಂಗ್ ದಾಳಿಗೆ ಕೆಕೆಆರ್ ಬ್ಯಾಟ್ಸ್ಮನ್ಗಳು ಉತ್ತರಿಸಲಾಗದೆ ಕುಸಿದರು. ಒಟ್ಟಾರೆ ಐಪಿಎಲ್ 2025ರ ಕೊನೆಯ ಲೀಗ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಆಲ್ರೌಂಡ್ ಪ್ರದರ್ಶನ ನೀಡಿ ಗೆಲುವಿನ ನಗೆ ಬೀರಿತು.